ನಮಸ್ಕಾರ ಸ್ನೇಹಿತರೆ. ಈ ಮಾತು ಕೇಳುತ್ತಿರುವ ನೀವು ಬಹುಶಃ ತುಂಬ ಕಷ್ಟದಲ್ಲಿದ್ದೀರಾ. ಬಹುಶಃ ಅಳುತ್ತಾ ಕೇಳುತ್ತಿದ್ದೀರಾ. ಬಹುಶಃ ಯಾರಿಗೂ ಹೇಳಲಾಗದ ನೋವನ್ನು ಒಳಗೆ ಹೊತ್ತುಕೊಂಡಿದ್ದೀರಾ. ನನಗೆ ಗೊತ್ತು, ಕೆಲವೊಮ್ಮೆ ಉಸಿರಾಡುವುದೇ ಭಾರವಾಗುತ್ತದೆ. ಹೃದಯವೇ ನೋವಿನಿಂದ ತುಂಬಿರುತ್ತದೆ. ಜೀವನವೇ ಬೇಡ ಅನಿಸುತ್ತದೆ. ಆದರೆ ಕೇಳು, ಈ ಕ್ಷಣದಲ್ಲಿ ನೀನು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿನ್ನ ಸಂಪೂರ್ಣ ಭವಿಷ್ಯವನ್ನು ಬದಲಾಯಿಸಬಹುದು. ಸೋಲು ಅಂತಿಮ ಅಲ್ಲ. ನೀನು ಸೋತಿರಬಹುದು, ಅಥವಾ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರಬಹುದು, ಪ್ರೇಮ ವೈಫಲ್ಯವಾಗಿರಬಹುದು, ಅಥವಾ ಬಿಸ್ನೆಸ್ನಲ್ಲಿ ಲಾಸ್ ಆಗಿರಬಹುದು, ಅಥವಾ ಜೀವನದ ಹೋರಾಟದಲ್ಲಿ ನೀನು ಸೋತಿರಬಹುದು. ಆದರೆ ಸೋಲು ಎಂದರೆ ಜೀವನ ಮುಗಿಯಿತೆಂಬ ಅರ್ಥವಲ್ಲ. ಒಂದು ಪುಸ್ತಕದಲ್ಲಿ ಒಂದು ಅಧ್ಯಾಯ ದುಃಖಕರವಾಗಿರಬಹುದು, ಆದರೆ ಅದರಿಂದ ಪುಸ್ತಕವೇ ಮುಗಿಯುವುದಿಲ್ಲ. ನಿನ್ನ ಜೀವನ ಪುಸ್ತಕದ ಒಂದು ಪುಟ ಕೆಟ್ಟಿದೆ ಅಂದರೆ ಪೂರ್ಣ ಪುಸ್ತಕವೇ ಹರಿದು ಹಾಕಬೇಕಾ? ನೀನು ಇಲ್ಲದ ಲೋಕ. ಒಂದು ಕ್ಷಣ ಯೋಚಿಸು. ನೀನು ಇಲ್ಲದಿದ್ದರೆ ನಿನ್ನ ಅಮ್ಮ ಹೇಗಿರ್ತಾಳೆ? ನಿನ್ನ ಅಪ್ಪ, ನಿನ್ನ ಸ್ನೇಹಿತರು, ಅವರು ಬದುಕುತ್ತಾರೆ, ಆದರೆ ಒಳಗೆ ಸಾಯುತ್ತಾರೆ. ಒಂದು ಕಷ್ಟದ ಸಮಯಕ್ಕಾಗಿ ಅವರ ಸಂಪೂರ್ಣ ಜೀವನವನ್ನು ದುಃಖದಲ್ಲಿ ತಳ್ಳಬೇಡ. ಇದು ತಾತ್ಕಾಲಿಕ. ರಾತ್ರಿ ಎಷ್ಟು ಕತ್ತಲಾಗಿದ್ದರೂ ಬೆಳಿಗ್ಗೆ ಬೆಳಕು ಬರಲೇಬೇಕು. ಯಾವತ್ತೂ ನೀನು ಅನುಭವಿಸುತ್ತಿರುವ ನೋವು ಶಾಶ್ವತ ಅಲ್ಲ. 5 ವರ್ಷಗಳ ನಂತರ ನೀನು ಇದೇ ದಿನವನ್ನು ನೆನಪಿಸಿ ಹೇಳ್ತೀಯ, ಆ ದಿನ ನಾನು ಕೈ ಬಿಟ್ಟಿದ್ದರೆ ಇವತ್ತಿನ ಸಂತೋಷ ನನಗೆ ಸಿಗುತ್ತಿರಲಿಲ್ಲ. ಅಳುವುದು ದುರ್ಬಲತೆ ಅಲ್ಲ. ನೀನು ಅಳಬಹುದು, ನೀನು ಕುಗ್ಗಬಹುದು, ನೀನು ಒಡೆಯಬಹುದು, ಆದರೆ ಮುರಿದು ಹೋಗಿ ಮತ್ತೆ ಎದ್ದೇಳುವುದೇ ನಿನ್ನ ನಿಜವಾದ ಧೈರ್ಯ. ಸಹಾಯ ಕೇಳು. ಯಾರಾದರೂ ಒಬ್ಬರಿಗೆ ಕರೆ ಮಾಡು. ನನಗೆ ಸರಿಯಿಲ್ಲ, ನನಗೆ ಈ ರೀತಿ ಸಮಸ್ಯೆಗಳಿವೆ ಅಂತ ಹೇಳು. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ, ಅದು ದೊಡ್ಡ ಧೈರ್ಯ. ನಿನ್ನೊಳಗಿನ ಶಕ್ತಿ. ಈವರೆಗೂ ಎಷ್ಟು ಕಷ್ಟಗಳನ್ನು ಎದುರಿಸಿದ್ದೀಯೋ ಒಂದು ಕ್ಷಣ ಯೋಚಿಸು. ನೀನು ಇನ್ನೂ ಇಲ್ಲಿ ಇದ್ದೀಯಾ ಅಂದರೆ ಆ ಕಷ್ಟಗಳನ್ನು ಎದುರಿಸುವಾಗ ಹೆದರದೆ ಸಾವನ್ನು ಅಪ್ಪಿಕೊಳ್ಳಲಿಲ್ಲ ಅಂದರೆ ನೀನೊಬ್ಬ ಬಲಿಷ್ಠ. ನೀನು ಯೋಚಿಸುವುದಕ್ಕಿಂತ ಹೆಚ್ಚು ಶಕ್ತಿ ನಿನ್ನೊಳಗೆ ಇದೆ. ನಿನ್ನ ಜೀವನ ಒಂದು ಕಾರಣಕ್ಕೆ ಇದೆ. ನೀನು ಇಲ್ಲಿ ವ್ಯರ್ಥವಲ್ಲ. ನಿರ್ಧಾರ ಮಾಡು. ಇವತ್ತು ಒಂದು ಸಣ್ಣ ನಿರ್ಧಾರ ಮಾಡಿ, ಇನ್ನೊಂದು ದಿನ ಬದುಕುತ್ತೇನೆ, ಅಷ್ಟೇ ಸಾಕು ಅಂತ ಹೇಳು. ನಾಳೆ ಮತ್ತೆ ಅದನ್ನೇ ಹೇಳು, ಇನ್ನೊಂದು ದಿನ ಬದುಕುತ್ತೇನೆ. ಹೀಗೆ ದಿನದಿಂದ ದಿನಕ್ಕೆ ನೀನು ಮತ್ತೆ ಬೆಳಕನ್ನು ನೋಡುತ್ತೀಯ. ಸ್ನೇಹಿತರೆ, ನೀವು ಒಬ್ಬರೇ ಅಲ್ಲ. ನಿಮ್ಮ ನೋವು ನಿಜ, ನಿಮ್ಮ ಭಾವನೆಗಳು ನಿಜ, ಆದರೆ ನೆನಪಿರಲಿ, ನಿಮ್ಮ ಜೀವವು ನಿಜವಾದ ಅಮೂಲ್ಯ ಉಡುಗೊರೆ. ನೀನು ಬದುಕಬೇಕು, ನೀವು ಹೋರಾಡಬೇಕು, ನೀವು ಗೆಲ್ಲಬೇಕು. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಇದು ಕೇವಲ ಒಂದು ಕಠಿಣ ಅಧ್ಯಾಯ. ದಯವಿಟ್ಟು ಇವತ್ತು ಬದುಕನ್ನು ಆಯ್ಕೆ ಮಾಡಿ, ಸಾವನ್ನು ದೂರವಿರಿಸಿ.